ಶುಭಾಶಯಗಳು. ಇಂದಿನ ಸಚೇತನ ಚಟುವಟಿಕೆ ಅಶೋಕ ಚಕ್ರ ಪ್ರಶಸ್ತಿ. ಗೌರವಾನ್ವಿತ ಮುಖ್ಯ ಶಿಕ್ಷಕರೇ, ಶಿಕ್ಷಕಿಯರೇ ಹಾಗೂ ನನ್ನ ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರ. ಇಂದು ನಾನು ಭಾರತದ ಅತ್ಯುನ್ನತ ಶಾಂತಿಕಾಲದ ಶೌರ್ಯ ಪ್ರಶಸ್ತಿಯಾದ ಅಶೋಕ ಚಕ್ರ ಪ್ರಶಸ್ತಿ ಕುರಿತು ಕೆಲವು ಮಹತ್ವದ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ. ಅಶೋಕ ಚಕ್ರ ಪ್ರಶಸ್ತಿಯ ಇತಿಹಾಸ. ಭಾರತವು ಸ್ವಾತಂತ್ರ್ಯ ಪಡೆದ ನಂತರ ದೇಶಕ್ಕಾಗಿ ಅಸಾಧಾರಣ ಸಾಹಸ ಮತ್ತು ಆತ್ಮತ್ಯಾಗ ಮಾಡಿದ ವ್ಯಕ್ತಿಗಳನ್ನು ಗೌರವಿಸಲು ವಿಶೇಷ ಶೌರ್ಯ ಪ್ರಶಸ್ತಿಗಳನ್ನು ಆರಂಭಿಸಿತು. ಅವುಗಳಲ್ಲಿ ಅತ್ಯುನ್ನತ ಶಾಂತಿಕಾಲದ ಶೌರ್ಯ ಪ್ರಶಸ್ತಿಯೇ ಅಶೋಕ ಚಕ್ರ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು 1952 ಜನವರಿ 4ರಂದು ಸ್ಥಾಪಿಸಲಾಯಿತು. ಆರಂಭದಲ್ಲಿ ಇದರ ಹೆಸರು ಅಶೋಕ ಚಕ್ರ ವರ್ಗ 1 ಆಗಿತ್ತು. ನಂತರ 1967ರಲ್ಲಿ ಇದರ ಹೆಸರನ್ನು ಅಶೋಕ ಚಕ್ರ ಎಂದು ಬದಲಾಯಿಸಲಾಯಿತು. ಈ ಪ್ರಶಸ್ತಿಯನ್ನು ಪ್ರತಿ ವರ್ಷ ಗಣರಾಜ್ಯೋತ್ಸವದಂದು ಭಾರತದ ರಾಷ್ಟ್ರಪತಿಗಳು ಪ್ರದಾನ ಮಾಡುತ್ತಾರೆ. ಅಶೋಕ ಚಕ್ರ ಪ್ರಶಸ್ತಿ ಎಂದರೇನು? ಅಶೋಕ ಚಕ್ರವು ಭಾರತದ ಶಾಂತಿಕಾಲದ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾಗಿದೆ. ಯುದ್ಧ ಭೂಮಿಯ ಹೊರಗೆ ಅಸಾಧಾರಣ ಧೈರ್ಯ, ಸಾಹಸ, ಆತ್ಮತ್ಯಾಗ ಮತ್ತು ದೇಶ ಸೇವೆ ಮಾಡಿದ ಸೈನಿಕರು ಹಾಗೂ ನಾಗರಿಕರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಈ ಗೌರವವನ್ನು ಜೀವಂತವಾಗಿರುವವರಿಗೆ ಮಾತ್ರವಲ್ಲ, ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದವರಿಗೂ ಮರಣೋತ್ತರವಾಗಿಯೂ ನೀಡಲಾಗುತ್ತದೆ. ಯಾರಿಗೆ ನೀಡಲಾಗುತ್ತದೆ? ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ ಯೋಧರಿಗೆ, ಪೊಲೀಸ್, ಅರೆಸೈನಿಕ ಪಡೆಗಳ ಸಿಬ್ಬಂದಿಗೆ, ಸಾಮಾನ್ಯ ನಾಗರಿಕರಿಗೆ, ದೇಶದ ರಕ್ಷಣೆಗಾಗಿ ಅಥವಾ ಜನರ ಜೀವ ಉಳಿಸಲು ಅಸಾಧಾರಣ ಸಾಹಸ ತೋರಿದವರಿಗೆ. ಅಶೋಕ ಚಕ್ರ ಪ್ರಶಸ್ತಿಯ ರೂಪ ಮತ್ತು ಅದರ ಭಾಗಗಳು. ಅಶೋಕ ಚಕ್ರ ಪ್ರಶಸ್ತಿಯು ಚಿನ್ನದ ಬಣ್ಣದ ವೃತ್ತಾಕಾರದ ಪದಕವಾಗಿದೆ. ಮಧ್ಯಭಾಗದಲ್ಲಿ 24 ಕಡ್ಡಿಗಳನ್ನು ಹೊಂದಿರುವ ಅಶೋಕ ಚಕ್ರ ಇರುತ್ತದೆ. ಇದು ಧರ್ಮ, ನ್ಯಾಯ, ಸತ್ಯ ಮತ್ತು ನಿರಂತರ ಪ್ರಗತಿಯ ಸಂಕೇತವಾಗಿದೆ. ಚಕ್ರ ಸುತ್ತಲೂ ಕಮಲ ಹೂವಿನ ಆಕೃತಿ ಅಲಂಕಾರವಿದೆ. ಕಮಲವು ಶುದ್ಧತೆ ಮತ್ತು ಗೌರವದ ಸಂಕೇತವಾಗಿದೆ. ಹಿಂಭಾಗದಲ್ಲಿ ಭಾರತದ ರಾಷ್ಟ್ರ ಲಾಂಛನ ಹಾಗೂ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಅಶೋಕ ಚಕ್ರ ಎಂದು ಬರೆಯಲಾಗಿದೆ. ಈ ಪದಕವನ್ನು ಹಸಿರು ಬಣ್ಣದ ರಿಬ್ಬನ್ ಮೂಲಕ ಧರಿಸಲಾಗುತ್ತದೆ. ರಿಬ್ಬನ್ನ ಮಧ್ಯದಲ್ಲಿ ಕೇಸರಿ ಬಣ್ಣದ ಒಂದು ಪಟ್ಟಿ ಇರುತ್ತದೆ. ಈ ಪ್ರಶಸ್ತಿಯ ಮಹತ್ವ. ಅಶೋಕ ಚಕ್ರ ಪ್ರಶಸ್ತಿಯು ಕೇವಲ ಒಂದು ಪದಕವಲ್ಲ. ಇದು ಧೈರ್ಯ, ದೇಶಭಕ್ತಿ, ಸೇವಾ ಮನೋಭಾವನೆ ಮತ್ತು ಆತ್ಮತ್ಯಾಗದ ಪ್ರತೀಕವಾಗಿದೆ. ಈ ಪ್ರಶಸ್ತಿ ಮತ್ತು ಪ್ರತಿಯೊಬ್ಬರ ತಮ್ಮ ಪ್ರಾಣದ ಹಂಗನ್ನು ತೊರೆದ ದೇಶದ ಮತ್ತು ಸಮಾಜದ ರಕ್ಷಣೆಗೆ ಅಮೂಲ್ಯ ಸೇವೆ ಸಲ್ಲಿಸಿದವರು. ಉಪಸಂಹಾರ. ನಾವೆಲ್ಲರೂ ಅಶೋಕ ಚಕ್ರ ಪ್ರಶಸ್ತಿಯ ಪುರಸ್ಕೃತರು. ಜೀವನದಿಂದ ಸ್ಫೂರ್ತಿ ಪಡೆದ ದೇಶವನ್ನು ಪ್ರೀತಿಸಬೇಕು. ಧೈರ್ಯ, ಪ್ರಾಮಾಣಿಕತೆ, ಶಿಸ್ತು ಮತ್ತು ಸೇವಾ ಮನೋಭಾವನೆಯನ್ನು ಬೆಳೆಸಿಕೊಂಡು ಉತ್ತಮ ನಾಗರಿಕರಾಗಬೇಕು. ಇಂದಿನ ಸಚೇತನ ಚಟುವಟಿಕೆಯನ್ನು ಮುಕ್ತಾಯಗೊಳಿಸಲಿದ್ದೇವೆ. ಧನ್ಯವಾದಗಳು.